ನಮಸ್ಕಾರ. ನಮ್ಮ ಇಂದಿನ ವಿಷಯ ಆಲ್ಬರ್ಟ್ ಐನ್‌ಸ್ಟೀನ್ ಮತ್ತು ವಾರಸುದಾರರ ಯಾದವಿ ಕಲಹ. ನವೆಂಬರ್ 25, 1996ರಂದು ಐನ್‌ಸ್ಟೀನ್ ರವರ 400 ಪತ್ರಗಳ ಹರಾಜನ್ನು ಹಾಕಲಾಯಿತು. ಇವೆಲ್ಲ ಪತ್ರಗಳು ಜರ್ಮನ್ ಭಾಷೆಯಲ್ಲಿದ್ದಾವೆ. ಈ ಪತ್ರಗಳನ್ನ ನ್ಯೂಯಾರ್ಕ್ನ ಕ್ರಿಸ್ಟಿ ಏಜೆನ್ಸಿ ಮೂಲಕ ಹರಾಜು ಹಾಕಲಾಯಿತು. ಈ ಪತ್ರಗಳೆಲ್ಲವೂ ಕ್ಯಾಲಿಫೋರ್ನಿಯಾದ ಬ್ಯಾಂಕ್‌ನ ಲಾಕರ್‌ನಲ್ಲಿ ಸಿಕ್ಕಿದ್ವು. ಈ ಪತ್ರಗಳ ಹಕ್ಕಿಗಾಗಿ ದಾಯಾದಿಗಳ ನಡುವೆ ಭಾರೀ ಕಲಹಗಳು ನಡೆದವು. ಐನ್‌ಸ್ಟೀನ್ ಅವರ ಮೊದಲನೇ ಹೆಂಡತಿ ಮಿಲೆವಾ ಮಾರಿಕ್. ಇವರ ಮೊದಲನೇ ಮಗಳು ಲೀಸರ್ಸು. ಈ ಮೊದಲನೇ ಮಗಳು 8ನೇ ವರ್ಷದಲ್ಲಿರಬೇಕಾದ್ರೆ ತೀರ್ಕೊಳ್ತಾಳೆ. ಇದಾದ ನಂತರ ಐನ್‌ಸ್ಟೀನ್ ಮತ್ತು ಮಿಲೆವಾ ಮಾರಿಕ್ಕಿಗೆ ಹ್ಯಾನ್ಸ್ ಮತ್ತು ಎಡ್ವರ್ಡ್ ಎನ್ನುವ ಇಬ್ಬರು ಮಕ್ಕಳು ಹುಟ್ಟುತ್ತಾರೆ. ಹ್ಯಾನ್ಸು ಪ್ರಸಿದ್ಧ ಸಿವಿಲ್ ಇಂಜಿನಿಯರ್ ಆದರೆ ಎಡ್ವರ್ಡ್ ಚಿತ್ತಭ್ರಮೆ ಇರ್ಚಿತ್ತ ಅಥವಾ ಸ್ಕಿಜೋಫ್ರೇನಿಯಾದಿಂದ ನರಳಿ ತನ್ನ 55ನೇ ವಯಸ್ಸಿನಲ್ಲಿ ತೀರ್ಕೊಳ್ತಾನೆ. ಐನ್‌ಸ್ಟೀನು ಮೊದಲ ಹೆಂಡತಿಗೆ ವಿಚ್ಛೇದನ ಕೊಟ್ಟು ಮೊದಲ ಗಂಡನಿಂದ 3 ಮಕ್ಕಳನ್ನು ಪಡೆದು ನಂತರ ವಿಚ್ಛೇದನ ಪಡೆದಿದ್ದ ಎಲ್ಸಾಳನ್ನು ಮದುವೆ ಆಗ್ತಾನೆ. ಇವರಿಗೆ ಮಕ್ಕಳಾಗೋದಿಲ್ಲ. ಐನ್‌ಸ್ಟೀನ್ ಮೊದಲ ಹೆಂಡತಿಯ ಮಗ ಹ್ಯಾನ್ಸ್, ಈತನಿಗೆ 3 ಮಕ್ಕಳು ಮತ್ತು ದತ್ತು ಮಗಳು ಎವೆಲಿನ್. ಸ್ವಂತ ಮಕ್ಕಳಲ್ಲಿ ಇಬ್ಬರು ಬಾಲ್ಯದಲ್ಲಿ ಸಾವುತ್ತಾರೆ. ಇವರಲ್ಲಿ ಬದುಕಿ ಉಳಿದಾತ ಬರ್ನಾರ್ಡ್ ಸೀಜರ್. ಬರ್ನಾರ್ಡ್ ಸೀಜರ್ಗೆ 5 ಜನ ಮಕ್ಕಳು. ಅವರು ಥಾಮಸ್ ಮಾರ್ಟಿನ್, ಪೌಲ್ ಮೈಕೆಲ್, ಎಡ್ವರ್ಡ್ ಆಲ್ಬರ್ಟ್, ಮಿರಾ ಮತ್ತು ಚಾರ್ಲ್ಸ್ ಕ್ವಿನ್ಸಿ. ಇವರು ಥಾಮಸ್ ಮಾರ್ಟಿನ್ ಮತ್ತು ವಕೀಲ ಮೈಕೆಲ್ ಫರ್ಗ್ಯೂಸನ್ ಸೇರಿ ಐನ್‌ಸ್ಟೀನ್ ಕರೆಸ್ಪಾಂಡೆನ್ಸ್ ಟ್ರಸ್ಟ್ ಒಂದನ್ನು ಮಾಡಿಕೊಂಡಿರ್ತಾರೆ. ಇವರು ಐನ್‌ಸ್ಟೀನ್ ಪತ್ರಗಳನ್ನ ತಮ್ಮಲ್ಲಿ ಇರಿಸ್ಕೊಂಡಿರ್ತಾರೆ. ಐನ್‌ಸ್ಟೀನ್ ಮೊಮ್ಮಗಳು ಅಂದರೆ ಹ್ಯಾನ್ಸ್ ಮಗಳು, ದತ್ತು ಮಗಳು ಎವಲಿನ್ನು ಮತ್ತು ಐನ್‌ಸ್ಟೀನ್ ಮರಿಮೊಮ್ಮಗ ಪಾಲ್ ಮೈಕೆಲ್ ಇಬ್ಬರು ಸೇರಿ ಥಾಮಸ್ ಮಾರ್ಟಿನ್ ಮತ್ತು ವಕೀಲ ಮೈಕೆಲ್ ಫರ್ಗ್ಯೂಸನ್ ಮೇಲೆ ದಾವೆಯನ್ನು ಹೂಡ್ತಾರೆ. ಥಾಮಸ್ ಮಾರ್ಟಿನ್ ಮತ್ತು ವಕೀಲ ಮೈಕೆಲ್ ಫರ್ಗ್ಯೂಸನ್ ಅವರು ಟ್ರಸ್ಟ್ ಮಾಡಿಕೊಂಡಿರೋದು ನಮಗೆ ಗಮನಕ್ಕೆ ಬಂದಿಲ್ಲ. ಪತ್ರಗಳನ್ನು ನಮಗೆ ತೋರಿಸಿಲ್ಲ. ಆ ಪತ್ರಗಳನ್ನು ಮಾರಿ ಹಣವನ್ನು ಪಡೆಯೋದ್ರ ಬದಲು ಅವರು ಬಚ್ಚಿಟ್ಕೊಂಡಿದ್ದಾರೆ. ಇದರಲ್ಲಿ ಕುತಂತ್ರ ಅಡಗಿದೆ ಅನ್ನೋ ಆರೋಪವನ್ನು ಅವರು ಮಾಡ್ತಾರೆ. ಮಾರುಕಟ್ಟೆಯಲ್ಲಿ ಪತ್ರಗಳು ಹರಾಜಿನಲ್ಲಿ ಒಳ್ಳೆಯ ಬೆಲೆಗೆ ಮಾರಾಟವಾಗಲಿ ಅನ್ನೋ ಉದ್ದೇಶದಿಂದ ಅವುಗಳನ್ನ ಇರಿಸ್ಕೊಂಡಿದ್ದಾಗಿ ವೈದ್ಯ ಥಾಮಸ್ ಮಾರ್ಟಿನು ವಾದ ಮಾಡ್ತಾನೆ. ಇದು ಐನ್‌ಸ್ಟೀನ್ನ 400 ಪತ್ರಗಳಾಯಿತು. ಈ 400 ಐನ್‌ಸ್ಟೀನ್ ಬರೆದ ಪತ್ರಗಳಾಗಿದ್ದು ಐನ್‌ಸ್ಟೀನ್ ಕುಟುಂಬಕ್ಕೆ ಸೇರಿದ್ದವಾಗಿದ್ದು. ಇದಲ್ಲದೆ ಐನ್‌ಸ್ಟೀನ್ ಅವರ ಇನ್ನೊಂದು ವೈಜ್ಞಾನಿಕ ಹಸ್ತಪ್ರತಿ ಕೂಡ ಸಿಕ್ಕಿದೆ. ಐನ್‌ಸ್ಟೀನು ತಾನು ವೈಜ್ಞಾನಿಕ ಲೆಕ್ಕಾಚಾರಗಳನ್ನ ಮಾಡ್ತಾ ಇದ್ದ ಹಸ್ತಪ್ರತಿಗಳನ್ನ ಕಾಪಾಡಿಕೊಳ್ತಾ ಇರಲ್ಲ. ಐನ್‌ಸ್ಟೀನ್ ಹಸ್ತಪ್ರತಿಗಳು ಈ ತನಕ ಸಿಕ್ಕಿರೋದು 2 ಮಾತ್ರ. ಐನ್‌ಸ್ಟೀನ್ ಅವರ 2 ಹಸ್ತಪ್ರತಿಗಳು ಮಾತ್ರ ಈವರೆಗೆ ಸಿಕ್ಕಿದ್ದಾವೆ. ಇವುಗಳ ಮೂಲಕ ಐನ್‌ಸ್ಟೀನು ಹೇಗೆ ಚಿಂತಿಸುತ್ತಿದ್ದ, ಹೇಗೆ ಸಂಶೋಧನೆ ಮಾಡ್ತಾ ಅನ್ನೋದನ್ನು ಕಂಡುಕೊಳ್ಬಹುದಾಗಿದೆ. ಐನ್‌ಸ್ಟೀನ್ ಮತ್ತು ಮೈಕೆಲ್ ಏಂಜೆಲ್ ಬೆಸ್ಸೋ ಇಬ್ಬರು ಅತ್ಯುತ್ತಮ ಗೆಳೆಯರು. ಇವರು ಮೊದಲ ಸಾರಿ ಚ್ಯೂರಿಕ್ನ ಫೆಡರಲ್ ಪಾಲಿಟೆಕ್ನಿಕ್ ಇನ್ಸ್ಟಿಟ್ಯೂಟ್ನಲ್ಲಿ 1890ರಲ್ಲಿ ಭೇಟಿಯಾಗ್ತಾರೆ. ಇಬ್ಬರು ಕೂಡ ಪೇಟೆಂಟ್ ಕಚೇರಿನಲ್ಲಿ ಕೆಲಸ ಮಾಡ್ತಾರೆ. ಐನ್‌ಸ್ಟೀನ್ ಅವರ ಗೆಳೆಯ ಮೈಕೆಲ್ ಬೆಸ್ಸೋ 1955ರಲ್ಲಿ ತಾನು ಸಾಯೋ ತನಕ ಐನ್‌ಸ್ಟೀನ್ ಹಸ್ತಪ್ರತಿಯನ್ನು ತನ್ನ ಹತ್ರ ಇಟ್ಕೊಂಡಿರ್ತಾನೆ. 1990ರಲ್ಲಿ ಮೈಕೆಲ್ ಬೆಸ್ಸೋ ಮನೆಯಲ್ಲಿ ಇದು ಸಿಕ್ಕುತ್ತೆ. ಈಗ ಇದು ಐನ್‌ಸ್ಟೀನ್ ಸಾಪೇಕ್ಷವಾದ ಹಸ್ತಪ್ರತಿ ಅಂತ ಪ್ರಸಿದ್ಧ ಆಗಿದೆ. ಐನ್‌ಸ್ಟೀನ್ ಮೈಕೆಲ್ ಏಂಜೆಲೋ ಬೆಸ್ಸೋ ಹಸ್ತಪ್ರತಿ ಬರೆದ ಕಾಲ 1913ರಿಂದ 1914. ಐನ್‌ಸ್ಟೀನ್ ಸಾಪೇಕ್ಷವಾದದ ಅಂತಿಮ ಪ್ರತಿ ಹರಾಜನ್ನು ಮ್ಯಾನ್ಹಟ್ಟನ್ ಸೋದೆಪಿನಲ್ಲಿ ಹರಾಜು ದಾಖಲಾಗುತ್ತೆ. ಆದರೆ ಆ ಹರಾಜಿನಲ್ಲಿ ಖರೀದಿದಾರರು ನಿಗದಿಪಡಿಸಿದ್ದಕ್ಕಿಂತ ಕಮ್ಮಿ ಮೊತ್ತಕ್ಕೆ ಕೂಗ್ತಾರೆ. ಆದ್ದರಿಂದ ನಂತರ ಎಡ್ಮಂಡ್ ಸಪ್ರ ಅಂತಕ್ಕಂಥ ಒಬ್ಬ ಬ್ಯಾಂಕರು ಅದನ್ನು $3 ಮಿಲಿಯನ್ ಕೊಂಡ್ಕೊಂಡು ಜೆರೂಸಲೇಮ್ನಲ್ಲಿದ್ದಂಥ ಇಸ್ರೇಲ್ ಮ್ಯೂಸಿಯಂಗೆ ಕೊಡುಗೆಯಾಗಿ ಕೊಡ್ತಾನೆ. ಐನ್‌ಸ್ಟೀನ್ ಮತ್ತು ಮೈಕೆಲ್ ಏಂಜೆಲೋ ಇವರ ಹಸ್ತಪ್ರತಿನಲ್ಲಿ ಕೊನೆಗೆ ಐನ್‌ಸ್ಟೀನು, ಒಟ್ಟಾರೆಯಾಗಿ ನನ್ನ ಗೆಳೆಯ ಮತ್ತು ಸಹೋದ್ಯೋಗಿ ಬೆಸ್ಸೋ ನನ್ನ ಈ ಕೆಲಸದ ಉದ್ದಕ್ಕೂ ನನ್ನೊಳಗೆ ಗಟ್ಟಿಯಾಗಿ ನಿಂತಿದ್ದ, ಅವನ ಅಮೂಲ್ಯ ಸಲಹೆಗಳಿಗಾಗಿ ನಾನು ಆಭಾರಿಯಾಗಿದ್ದೇನೆ ಅಂತ ಬರೆದಿದ್ದಾನೆ. ಸಾಪೇಕ್ಷವಾದದ ಭಾಗವಾಗಿ ಆಲ್ಬರ್ಟ್ ಐನ್‌ಸ್ಟೀನು ಬುಧ ಗ್ರಹ ಸೂರ್ಯನ ಸುತ್ತಲೂ ಉಂಟಾಗುವ ಏರುಪೇರುಗಳಿಗೆ ಕಾರಣಗಳನ್ನು ಈ ಹಸ್ತಪ್ರತಿಯಲ್ಲಿ ಚರ್ಚೆ ಮಾಡಿ ಅವುಗಳಿಗೆ ಪರಿಹಾರಗಳನ್ನು ಒದಗಿಸಿದ್ದಾನೆ. ಈ ಹಸ್ತಪ್ರತಿನಲ್ಲಿ ಐನ್‌ಸ್ಟೀನ್ ಮೈಕೆಲ್ ಏಂಜೆಲೋ ಹಸ್ತಪ್ರತಿನಲ್ಲಿ ಒಟ್ಟು 26 ಪುಟಗಳು ಐನ್‌ಸ್ಟೀನ್ ಕೈ ಬರಹದಲ್ಲಿದ್ದರೆ ಇನ್ನೂ 25 ಪುಟಗಳು ಮೈಕೆಲ್ ಏಂಜೆಲೋ ಬೆಸ್ಸೋ ಕೈ ಬರಹದಲ್ಲಿದ್ದಾವೆ. 3 ಪುಟಗಳಲ್ಲಿ ಇಬ್ಬರ ಕೈ ಬರಹನೂ ಇದೆ. ಐನ್‌ಸ್ಟೀನ್ ಕೈ ಬರಹದ ಪುಟಗಳಲ್ಲಿರುವ ವೈಜ್ಞಾನಿಕ ಲೆಕ್ಕಾಚಾರಗಳು ಮೈಕೆಲ್ ಏಂಜೆಲೋ ಬೆಸ್ಸೋ ಕೈ ಬರಹಗಳ ಪುಟಗಳಲ್ಲಿ ಇರೋದಕ್ಕಿಂತಲೂ ಹೆಚ್ಚು ಸ್ಪಷ್ಟವಾಗಿದ್ದಾವೆ, ಸ್ಫುಟವಾಗಿದ್ದಾವೆ ಮತ್ತು ಪರಿಕಲ್ಪನೆಯಲ್ಲಿ ಹೆಚ್ಚು ಕರಾರುವಾಕ್ಕಿದ್ದಾವೆ ಅಂತ ಪರಿಣಿತರು ಗುರುತಿಸಿದ್ದಾರೆ. 1955ರಲ್ಲಿ ಬೆಸ್ಸೋ ತೀರ್ಕೊಂಡಾಗ ಐನ್‌ಸ್ಟೀನು ಆತನ ಕುಟುಂಬದವರಿಗೆ ಒಂದು ಸಂತಾಪ ಪತ್ರವನ್ನು ಬರೆದಿರ್ತಾನೆ. ಅದರಲ್ಲಿ ಆತ, ಈ ವಿಚಿತ್ರ ಜಗತ್ತಿನಿಂದ ನನಗಿಂತ ಸ್ವಲ್ಪ ಮೊದಲು ಸಾಗಿದ, ಇದಕ್ಕೆ ಯಾವ ಪ್ರಾಮುಖ್ಯತೆಯೂ ಇಲ್ಲ. ಭೌತ ವಿಜ್ಞಾನವನ್ನು ನಂಬುವ ನಮ್ಮಂಥವರಿಗೆ ಭೂತ, ವರ್ತಮಾನ, ಭವಿಷ್ಯ ಇವೆಲ್ಲವೂ ಭ್ರಮೆಯಿಂದ ಒಪ್ಪಿಕೊಂಡಿರುವ ಅನಿವಾರ್ಯತೆ ಮಾತ್ರ ಅಂತ ತಿಳಿಸಿರ್ತಾನೆ. ಇದಾದ 2 ವಾರಗಳಲ್ಲಿ ಐನ್‌ಸ್ಟೀನ್ ಕೊನೆಯ ಉಸಿರನ್ನು ಎಳಿತಾನೆ. ಐನ್‌ಸ್ಟೀನ್ ಬರೆದ ಇತರ ಪತ್ರಗಳು
ಆತನ ಬೇರೊಂದು ಮುಖವನ್ನು ತೋರಿಸ್ತವೆ. ಇನ್ನೊಂದು ವಿಡಿಯೋದಲ್ಲಿ ನಾವು ಆಲ್ಬರ್ಟ್ ಐನ್ಸ್ಟೀನ್ ಮತ್ತು ಆತನ ಮಗ ಖ್ಯಾತ ಸಿವಿಲ್ ಇಂಜಿನಿಯರ್ ಹ್ಯಾನ್ಸ್ ಐನ್ಸ್ಟೀನ್ ನಡುವೆ ನಡೆದ ಬೌದ್ಧಿಕ ಚಟಾಪಟಿಗಳನ್ನು ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.